ಬಿಟ್ಕಾಯಿನ್ ಕೇಸ್ ಸಂಬಂಧ ಶಾಸಕ ಹ್ಯಾರಿಸ್ ಮನೆ ಮೇಲೆ ಇಡಿ ದಾಳಿಯಾಗಿದ್ದು ಹ್ಯಾರಿಸ್ ಮನೆ ಸೇರಿ ಒಟ್ಟು 12 ಸ್ಥಳಗಳಲ್ಲಿ ಶೋಧಿಸ್ತಾ ಇದೆ ಇಡಿ. ಕಳೆದ 10 ಗಂಟೆಯಿಂದ ಇಡಿ ಅಧಿಕಾರಿಗಳು ದಾಖಲೆ ಪರಿಶೀಲನೆ ನಡೆಸ್ತಾ ಇದ್ದಾರೆ. ಬಿಟ್ಕಾಯಿನ್ ಕೇಸ್ ಆರೋಪಿ ಶ್ರೀಕಿ ಜೊತೆ ನಲಪಾಡ್ ಲಿಂಕ್ ಇದ್ದು ನಲಪಾಡ್ ಹ್ಯಾರಿಸ್, ಉಮರ್ ನಲಪಾಡ್ ಮನೆಗಳ ಮೇಲೂ ದಾಳಿಯಾಗಿದೆ. ಹ್ಯಾಕರ್ ಶ್ರೀಕಿ ಮನೆಯಲ್ಲಿ ದಾಖಲೆಗಳ ಪರಿಶೀಲನೆ ನಡೆಸ್ತಾ ಇದೆ ಇಡಿ. ಬಿಟ್ಕಾಯಿನ್ ಪ್ರಕರಣ ಸಂಬಂಧ ಕಿಂಗ್ ಪಿನ್ ಶ್ರೀಕಿಗೂ ಇಡಿ ಶಾಕ್ ಕೊಟ್ಟಿದ್ದು ಜಯನಗರದಲ್ಲಿರೋ ಶ್ರೀಕಿ ನಿವಾಸದ ಮೇಲೂ ಇಡಿ ದಾಳಿ ನಡೆಸಿದೆ. ಹಾಕಿಬ್ ಖಾನ್ ನಿವಾಸದ ಮೇಲೂ ಇಡಿ ಅಧಿಕಾರಿಗಳು ದಾಳಿ ನಡೆಸಿದ್ದು ಮಾಜಿ ಕೇಂದ್ರ ಸಚಿವ ರೆಹಮಾನ್ ಖಾನ್ ಮೊಮ್ಮಗ ಹಾಕಿಬ್ ಖಾನ್, ಕಾಂಗ್ರೆಸ್ನ ಮತ್ತೊಬ್ಬ ನಾಯಕನ ಮನೆ ಮೇಲೂ ಕೂಡ ರೇಡ್ ಆಗಿದೆ. ಹಾಕಿಬ್ ಖಾನ್ ನಿವಾಸದ ಮೇಲೂ ಇಡಿ ರೇಡ್ ಆಗಿದ್ದು ಮಾಜಿ ಕೇಂದ್ರ ಸಚಿವ ರೆಹಮಾನ್ ಖಾನ್ ಮೊಮ್ಮಗ ಹಾಕಿಬ್ ಖಾನ್. ಹ್ಯಾಕರ್ ಶ್ರೀಕಿ ಜೊತೆ ನಂಟು ಹಿನ್ನೆಲೆಯಲ್ಲಿ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ. ಹಾಕಿಬ್ ಖಾನ್ ಬ್ಯಾಂಕ್ ಖಾತೆಗಳಲ್ಲೂ ಹಣ ವರ್ಗಾವಣೆ ಮಾಹಿತಿ ಪಡಿತಾ ಇದ್ದಾರೆ. ಇದೇ ಕಾರಣಕ್ಕೆ ಹಾಕಿಬ್ ಖಾನ್ ಮನೆ ಮೇಲೂ ದಾಳಿ ನಡೆಸಿದೆ ಇಡಿ. 3 ಅಧಿಕಾರಿಗಳು ಹಾಕಿಬ್ ಖಾನ್ ನಿವಾಸದಲ್ಲಿ ಶೋಧ ನಡೆಸ್ತಾ ಇದ್ದಾರೆ. ಜಯನಗರದ NMKRV ಕಾಲೇಜು ಬಳಿ ಮನೆ ಇದೆ. ಬೆಳಗ್ಗೆ 6:30ಕ್ಕೆ ಮನೆಗೆ ಎಂಟ್ರಿ ಕೊಟ್ಟಿದ್ದಾರೆ ಇಡಿ ಅಧಿಕಾರಿಗಳು. ಬಿಟ್ಕಾಯಿನ್ ವಿಚಾರವಾಗಿ ಇಡಿಗೆ ದೂರು ನೀಡಿದ್ದೆ. ಈಗ ನಲಪಾಡ್ ಹಾಗೂ ಶ್ರೀಕಿ ಮನೆ ಮೇಲೆ ಇಡಿ ದಾಳಿಯಾಗಿದೆ. ಸಾಮಾಜಿಕ ಕಾರ್ಯಕರ್ತ ವಿಜಯ್ ಡೆನ್ನಿಸ್ ಹೇಳಿಕೆ ಕೊಟ್ಟಿದ್ದಾರೆ. 2025ರ ನವೆಂಬರ್ನಲ್ಲಿ ಈ ಬಗ್ಗೆ ನಾನು ದೂರು ಕೊಟ್ಟಿದ್ದೆ. ಈ ಹಿಂದೆ ಬೆಂಗಳೂರು ಠಾಣಾ ವ್ಯಾಪ್ತಿಯಲ್ಲಿ ದೂರು ದಾಖಲಾಗಿತ್ತು. ಸರಿಯಾಗಿ ತನಿಖೆ ಆಗದೇ ಇದ್ದಕ್ಕೆ ಇಡಿಗೆ ನಾನು ದೂರು ಕೊಟ್ಟಿದ್ದೀನಿ ಎಂದಿದ್ದಾರೆ. ಇವತ್ತು ನಾನು ನ್ಯೂಸಲ್ಲಿ ನೋಡಿದೆ ನಾನು. ಸೊ ನಲ್ಪಾಡ್ ಮನೆ ಮೇಲೆ ರೈಡ್ ಆಗಿದೆ ಅಂದ್ಬಿಟ್ಟು, ಸೊ ನಾನು ಕೊಟ್ಟಿರೋ ಕಂಪ್ಲೇಂಟಿಂದನೇ ಆಗಿರ್ಬೋದು ಅಂತ ನನಗೆ ಇದಾಗ್ತದೆ. ಇಡಿ ಅವ್ರು ನನ್ನನ್ನು ಕಾಂಟ್ಯಾಕ್ಟ್ ಮಾಡಿಲ್ಲ. ಅವರು ಇಡಿ ಬಂದುಬಿಟ್ಟು ಯಾರು ಎಂಪ್ಲಾಯಿ ಇದ್ರಲ್ವ, ಡ್ರೈವರು ಮತ್ತು ಇನ್ನೊಬ್ಬ, ಅವರಿಬ್ಬರಿಗೂ ನೋಟಿಸ್ ಕೊಟ್ಟಿದ್ದಾರೆ. ನೋಟಿಸ್ ಕಾಪೀಸ್ ಎಲ್ಲ ನಾನು ಅವ್ರ ಪ್ರತಿಯೊಂದನ್ನು ಅಲ್ಲಿಂದ ಏನು ಕನ್ವೆಕ್ಷನ್ ಆಗುತ್ತೆ ಪ್ರತಿಯೊಂದು ನನಗೆ ಇಮಿಡಿಯೇಟ್ ನನಗೆ ಫೀಡ್ಬ್ಯಾಕ್ ಕೊಡ್ತಾಯಿದ್ರು. ಹಿಂಗೆ ಆಗ್ತಾಯಿತ್ತು, ಹಿಂಗೆ ಫೋನ್ ಬಂತು, ಇವ್ರು ಫೋನ್ ಮಾಡಿದರು, ಮತ್ತು ಅವ್ರ ಕೋರ್ಟ್ಗೆ ಬಂದುಬಿಟ್ಟು ಸೈನ್ ಮಾಡಬೇಕಂತ ಹೇಳಿದ್ರು ಡಿಪಾರ್ಟ್ಮೆಂಟಿಂದ ಅಂತ ಎಲ್ಲ ಹೇಳ್ತಾಯಿದ್ರು. ಆಮೇಲೆ ಬಂದುಬಿಟ್ಟು ನಾನು AC ಬಿಟ್ಕಾಯಿನ್ ಹಗರಣದ ಹಿನ್ನೆಲೆ ಹ್ಯಾರಿಸ್ಗೆ ಇಡಿ ಶಾಕ್ ಕೊಟ್ಟಿದ್ದು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ರಾಜ್ಯ ಬಿಜೆಪಿ ವ್ಯಂಗ್ಯ ಆಡಿದೆ. ಭ್ರಷ್ಟಾಚಾರವೇ ಕಾಂಗ್ರೆಸ್ನ ಅಸಲಿ ಗ್ಯಾರಂಟಿ ಅಂತ ಬಿಜೆಪಿ ಹೇಳ್ತಾ ಇದೆ. ಎಕ್ಸ್ನಲ್ಲಿ ಕಾಂಗ್ರೆಸ್ ಮೇಲೆ ಬಿಜೆಪಿ ಭ್ರಷ್ಟಾಚಾರ ಆರೋಪ ಮಾಡಿದ್ದು ಬಿಟ್ಕಾಯಿನ್ ಹಗರಣದ ಕರಾಳ ಸತ್ಯ ದಿನೇ ದಿನೇ ಬಯಲಾಗ್ತಾ ಇದೆ. ಅಕ್ರಮ ಹಣ ವರ್ಗಾವಣೆ ಆರೋಪ, ಹ್ಯಾರಿಸ್ ಮೇಲೆ ಇಡಿ ದಾಳಿಯೇ ಸರ್ಕಾರದ ಭ್ರಷ್ಟ ಮುಖವಾಡ ಕಳಚಿ ಹಾಕಿದೆ. ಶ್ರೀಕಿ ಜೊತೆಗಿನ ಇವರ ದಂಧೆ ರಾಜ್ಯದ ಜನತೆಗೆ ಮಾಡಿರೋ ಬಹುದೊಡ್ಡ ದ್ರೋಹ. ಸದಾ ನೀತಿ ಪಾಠ ಹೇಳುವ ಸಿಎಂ ನಿಮ್ಮ ಶಾಸಕರ ದಂಧೆ ಬಗ್ಗೆ ಉತ್ತರ ಏನು ಅಂತ ಪ್ರಶ್ನಿಸಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.